Hi everyone, welcome back to Spardha Punita YouTube channel. Okay, today's session ಅಲ್ಲಿ ರೀಸೆಂಟ್ಲಿ ನೋಟಿಫಿಕೇಶನ್ ಆದ ಕೆ-ಸೆಟ್ ಎಕ್ಸಾಮ್ ಬಗ್ಗೆ ನಾವು ಡೀಟೇಲ್ ಆಗಿ ಆ ನೋಟಿಫಿಕೇಶನ್ ಏನೇನು ಕೊಟ್ಟಿದ್ದಾರೆ, ಯಾರ್ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು, ಯಾರ್ಯಾರು ಎಲಿಜಿಬಿಲಿಟಿನ ಹೊಂದಿರ್ತಾರೆ, ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ, ಯಾವ ಒಂದು ಕೆಟಗರಿ ವೈಸ್ ಯಾವ ರೀತಿ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು, ರೀಸೆಂಟ್ಲಿ ಇದ್ದಂಥ ಒಂದು ಒಳ ಮೀಸಲಾತಿ ಇದರಿಂದ ಇದನ್ನ ತಡೆ ಹಿಡಿದಿದ್ರು. ಈಗ ಆಗಸ್ಟಲ್ಲಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಈ ಆಗಸ್ಟಲ್ಲಿ ರಿಲೀಸ್ ಮಾಡಿ ಡೈರೆಕ್ಟ್ ಇನ್ನು 2 ಮಂತ್ಸ್ ಒಳಗಡೆ ನವೆಂಬರ್ 20 ಏನು ಮಾಡ್ತಾ ಹೋಗ್ತಾರೆ, ಭಾನುವಾರದಂದು ಈ ಎಕ್ಸಾಮ್ನ ನಡೆಸ್ತಾ ಹೋಗ್ತಾರೆ. ತುಂಬ ಟೈಮ್ ಕಡಿಮೆ ಇದೆ. ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಿರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಒಂದು ವೆಬ್ಸೈಟಿಂದ ಅಪ್ಲೈ ಮಾಡಬೇಕು ಅಂತ ಇದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಈ ವಿಡಿಯೋ ಆಗ್ತಿದ್ದಂಗೆ ಇದರಲ್ಲಿ ಒಂದು ಜನರಲ್ ಪೇಪರ್ ಬರುತ್ತೆ. ಆ ಜನರಲ್ ಪೇಪರು 50 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಆ 50 ಕ್ವಶನ್ ಅಲ್ಲಿ 10 ಮಾಡ್ಯೂಲ್ಸ್ ಇರುತ್ತೆ. ಆ 10 ಮಾಡ್ಯೂಲ್ಸ್ನ ಡೈಲಿ ಆದಷ್ಟು ಬೇಗ ಏನ್ ಮಾಡ್ತೀನಿ, ಒಂದೊಂದೇ ಮಾಡ್ಯೂಲ್ನ ಕವರ್ ಮಾಡ್ತಾ ಹೋಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಎಕ್ಸಾಮ್ಗೆ ಓದ್ಕೊಳೋದಕ್ಕೆ ಸ್ವಲ್ಪ ಬೇಗ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆ-ಸೆಟ್ ಅಂತ ಕರಿತೀವಿ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ. 2025 ಈಗ ಅರ್ಜಿ ಆಹ್ವಾನಿಸಲಾಗಿದೆ. ಈ 2025 ಅರ್ಜಿ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಆಗಸ್ಟ್ 2025 28ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 18ರವರೆಗೂ ಇದು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಇದೆ. ಓಕೆ, ಈ ಒಂದು ಅರ್ಜಿ ಯಾರ್ಯಾರು ಸಲ್ಲಿಸಬೇಕು, ಈ ಅರ್ಜಿಯ ಒಂದು ಮಾನದಂಡಗಳು ಯಾವ್ಯಾವುದು, ಓಕೆ, ಯಾವ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಗೊತ್ತಿರ್ಬೋದು, ನಿನ್ನೆ ರಿಲೀಸ್ ಮಾಡಿದಂಥ 22 ಅಂತ ರಿಲೀಸ್ ಮಾಡಿದ ಕೆ-ಸೆಟ್ ಇದ್ರದ್ದನ್ನ ಯಾವತ್ತಿಂದ ಓಪನ್ ಆಗುತ್ತೆ ಅಂದ್ರೆ ಇದು 28 ಇಂದ ಓಪನ್ ಆಗ್ತಾ ಹೋಗುತ್ತೆ. ಯಾವುದು ಈ ಒಂದು ಅಪ್ಲಿಕೇಶನ್ 28 ಇಂದ ಓಪನ್ ಆಗ್ತಾ ಬರುತ್ತೆ. ಇದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ-ಸೆಟ್ 2025. ಇದನ್ನ KEA ಬೋರ್ಡ್ ಅವರು ನಡೆಸ್ತಾ ಹೋಗ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇದನ್ನ ನಡೆಸ್ತಾ ಹೋಗ್ತಾರೆ. ಯಾರು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಬೋರ್ಡ್ ನಡೆಸ್ತಾ ಹೋಗುತ್ತೆ. KEA ಬೋರ್ಡ್ ಈ ಎಕ್ಸಾಮ್ ಸಂಖ್ಯೆ ರೋಡ್ ಅಲ್ಲಿ ಇದೆ. ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಿದೆ ಅದು KEA. ಆಲ್ರೆಡಿ 2 ಎಕ್ಸಾಮ್ ನ ಕಂಡಕ್ಟ್ ಮಾಡಿದೆ. ಇದು 3ನೇ ಎಕ್ಸಾಮ್. ಇದರ ಒಂದು ಆದೇಶದಂತೆ ಏನಾಗ್ತಿದೆ, ಈ ಒಂದು ಅರ್ಜಿಯನ್ನ ಯಾವುದು ಕೆ-ಸೆಟ್ಗೆ ರಿಲೀಸ್ ಮಾಡಿದೆ. ಅರ್ಹತಾ ಪರೀಕ್ಷೆ ಅಂದ್ರೆ ಇವರು ಯಾರು, ಈಗ ಸಹಾಯಕ ಪ್ರಾಧ್ಯಾಪಕರು ಇರ್ಬೋದು, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡಿರ್ಬೋದು. ಇದೆಲ್ಲದಕ್ಕೂ ಇವರು ಏನಾಗ್ತಾರೆ, ಎಲಿಜಿಬಿಲಿಟಿನ ಪಡಿತಾ ಹೋಗ್ತಾರೆ. ಈ ಕೆ-ಸೆಟ್ ಎಕ್ಸಾಮ್ ನ ಯಾರು ಅಪ್ಲೈ ಮಾಡಬೇಕು ಅಂದ್ರೆ PG. ಓಕೆ, PG ಅವ್ರ ಮೀನ್ಸ್ MCOM, MSc, MBA ಈ ತರದ ಒಂದು ಗ್ರಾಜುಯೇಟ್ಗಳು ಮಾತ್ರ ಇದನ್ನ ಅಟೆಂಡ್ ಮಾಡಬೇಕು. PG ಗ್ರಾಜುಯೇಟ್. ಓಕೆ, ಈ ಗ್ರಾಜುಯೇಟ್ ಈಗ ಓದ್ತಾ ಇರೋರು ಅಂದ್ರೆ ಪ್ರೆಸೆಂಟ್ಲಿ ಇವರು ಅಕಾಡೆಮಿಕ್ ಇಯರ್ ಅಲ್ಲಿ ಓದ್ತಾ ಇದ್ರು ಇವ್ರು ಏನ್ ಮಾಡ್ಬೋದು, ಇದನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಈ ಪರೀಕ್ಷೆಯ ಸ್ಟಾರ್ಟ್ ಆಗೋದು 28/8/2025 ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ಯಾವ್ಯಾವ ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳು ಯಾವ್ಯಾವ ಇದಾವೆ ಅಂದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದು ಅಂದ್ರೆ 28ರಿಂದ ಏನಾಗುತ್ತೆ 8. ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 28 ಇಂದ 8ವರೆಗೂ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಅರ್ಜಿಯನ್ನ ಬಿಟ್ಟಿದ್ದಾರೆ, 22ನೇ ತಾರೀಕು ಅರ್ಜಿಯನ್ನ ಬಿಟ್ಟಿದ್ದಾರೆ. ನೀವು ಯಾವಾಗ ಓಪನ್ ಆಗುತ್ತೆ ಅಪ್ಲಿಕೇಶನ್ ಅಂದ್ರೆ 28ರಿಂದ 8, 28/8 ಅಪ್ಲಿಕೇಶನ್ ಓಪನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದರ ಆನ್ಲೈನ್ ಅನ್ನ ಮೂಲಕ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಯಾವುದು ಅಂದ್ರೆ 18/9/2025 ಅಲ್ಲಿ ಇದು ಕೊನೆ ದಿನಾಂಕ ಆಗುತ್ತೆ. 18/9/2025 ಇದು ಲಾಸ್ಟ್ ಡೇಟ್ ಅರ್ಜಿಯನ್ನ ಇದನ್ನ ಮಾಡೋದಕ್ಕೆ. ನೆಕ್ಸ್ಟ್ ಅರ್ಜಿ ಶುಲ್ಕ ಪಾವತಿಸುವ ಕೊನೆ ದಿನಾಂಕ ಅಂದ್ರೆ 1 ಡೇ ಎಕ್ಸ್ಟೆಂಡ್ ಮಾಡಿದ್ದಾರೆ. 19/9/2025 ಒಳಗಡೆ ನೀವು ಅರ್ಜಿಯ ಶುಲ್ಕವನ್ನ ಕೊನೆ ಮಾಡ್ಬೇಕು, ಅಂದ್ರೆ ಕಟ್ಬಿಡ್ಬೇಕು ಅಷ್ಟೊಳಗಡೆ. ಯಾರ್ಯಾರು ಎಷ್ಟೆಷ್ಟು ಕಟ್ಬೇಕು ಅಂತ ಮುಂದೆ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಓಕೆ, ಪ್ರವೇಶ ಪತ್ರ ಆಲ್ ಟಿಕೆಟ್ ಯಾವತ್ತು ರಿಲೀಸ್ ಮಾಡ್ತಾರೆ ಅಂದ್ರೆ ನೋಡಿ, ಆಲ್ರೆಡಿ ಪ್ರೀ ಡಿಫೈನ್ ಮಾಡಿದ್ದಾರೆ 24/10/2025. ದೇ ಆಲ್ರೆಡಿ ಡಿಫೈನ್ಡ್. ಓಕೆ, ಏನ್ ಮಾಡಿದ್ದಾರೆ, ಡಿಫೈನ್ ಮಾಡಿದ್ದಾರೆ. ಇವತ್ತೇ ನಾವು ಆಲ್ ಟಿಕೆಟ್ ಅನ್ನ ಬಿಡ್ತೀವಿ. ಇದೇ ದಿನಾಂಕದಂದು ನಾವೇನ್ ಮಾಡ್ತೀವಿ, ಎಕ್ಸಾಮ್ ಅನ್ನ ಮಾಡ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ 2 ಮಂತ್ಸ್ ಟೈಮ್ ಇದೆ ಅಷ್ಟೇ ನಿಮ್ಗೆ. ಹಾಗಾದ್ರೆ ಪರೀಕ್ಷಾ ದಿನಾಂಕ ಎಷ್ಟಿದೆ? ಈ ಪರೀಕ್ಷಾ ದಿನಾಂಕ 2/11/2025 ಭಾನುವಾರದಂದು ಈ ಪರೀಕ್ಷಾ ದಿನಾಂಕ ಇದೆ. ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಆದಂತ ನೆಕ್ಸ್ಟ್ ದಿನ ನಿಮ್ಗೆ ಏನಾಗುತ್ತೆ, ಈ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಬರುತ್ತೆ. ಓಕೆ, ಈ ಡೇಟ್ಗಳು ತುಂಬಾ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಈಗ ಈ ವ್ಯಕ್ತಿ ಯಾವ್ದ್ರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ CET ಆನ್ಲೈನ್ ಕರ್ನಾಟಕ government.in KEA ಅಲ್ಲಿ ಈ ಒಂದು ವೆಬ್ಸೈಟ್ ಹೋಗ್ಬಿಟ್ಟು ಏನ್ ಮಾಡ್ಬೋದು, ಈ ವ್ಯಕ್ತಿ ಆ ಒಂದು ಅರ್ಜಿಯನ್ನ ಸಲ್ಲಿಸುವ ಕಾರ್ಯಕ್ರಮವನ್ನ ಕೈಗೊಳ್ಳಬಹುದು. ಓಕೆ, ಈ ಕೆ-ಸೆಟ್ ಎಕ್ಸಾಮ್ 33 ವಿಷಯಗಳಿಗೆ ನಡೆಸಲಾಗುತ್ತೆ. ಪರೀಕ್ಷಾ ಕೇಂದ್ರಗಳ ವಿವರ ಪುಟ ಸಂಖ್ಯೆ 7ರಲ್ಲಿ ಮತ್ತು 8ರಲ್ಲಿ ನಿಮಗೆ ನೀಡಲಾಗಿದೆ. 33 ವಿಷಯಗಳಿಗೆ ಎಕ್ಸಾಮ್ ನಡೆಯುತ್ತೆ. ಯಾವ್ಯಾವ ವಿಷಯಗಳು ಅನ್ಬೋದು, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆಗಿರ್ಬೋದು. ಓಕೆ, ಹಿಸ್ಟ್ರಿ ಪ್ರೊಫೆಸರ್ಸ್ ಆಗಿರ್ಬೋದು. ನೆಕ್ಸ್ಟ್ ಪೊಲಿಟಿಕಲ್ ಪ್ರೊಫೆಸರ್ ಆಗಿರ್ಬೋದು, ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ವಿತ್ ಕೆಮಿಸ್ಟ್ರಿ,
ಎಲ್ಲಾ ಒಂದೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ, ಅದರಲ್ಲೂ 33 ಸಬ್ಜೆಕ್ಟ್ಗೆ ಏನ್ ಮಾಡ್ತಾ ಇದ್ದಾರೆ, ಈ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ. ಈ ಪರೀಕ್ಷೆ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗುತ್ತಾರೆ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತಾರೆ. ಗೊತ್ತಾಯ್ತಾ? ಯಾರ್ಯಾರು ಈ ಎಕ್ಸಾಮ್ ನ ಎಲಿಜಿಬಿಲಿಟಿ ಪಡೆದ್ರೆ ಎಲ್ಲೆಲ್ಲಿ ಇವರು ವರ್ಕ್ ಮಾಡಬಹುದು ಅಂದ್ರೆ, ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಅಭ್ಯರ್ಥಿಗಳಾಗಿ ವರ್ಕ್ ಮಾಡಬಹುದು. ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು ಅವರು. ಓಕೆ, ಇದರಲ್ಲಿ ಯಾವ್ಯಾವ ಒಂದು ರಿಸರ್ವೇಶನ್ ಇದೆ ಅಂದ್ರೆ, ವಿಕಲಚೇತನ, PWD, ತೃತೀಯ ಲಿಂಗ, ಪರಿಶಿಷ್ಟ ಜಾತಿ, SC ಮತ್ತೆ ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಏನಾಗಿದೆ, ಈ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದಲ್ಲಿ ಪಟ್ಟಿಯಲ್ಲಿರುವವರಿಗೆಲ್ಲರಿಗೂ ಈ ಒಂದು ರಿಸರ್ವೇಶನ್ ಕಾಯ್ದಿರಿಸಲಾಗಿದೆ. ಓಕೆ, ಅರ್ಹತಾ ನಿರ್ಬಂಧನೆಗಳು. ಯಾವ್ಯಾವ ಅರ್ಹತಾ ನಿರ್ಬಂಧಗಳಿರ್ತವೆ ಅಂದ್ರೆ, ಅಭ್ಯರ್ಥಿಗಳು UGC ಇಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ, ಉನ್ನತ ಶಿಕ್ಷಣ ಸಂಸ್ಥೆಯ ಸ್ನಾತಕೋತ್ತರ ಪದವಿ ಅಥವಾ ಸಮಾನಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ಏನ್ ಮಾಡಬೇಕು, ಇವರು ಅಂಕಗಳನ್ನ ಪಡೆದಿರ್ಬೇಕು. 55% ಅಂಕಗಳನ್ನ ಪಡೆದಿದ್ರೆ ಮಾತ್ರ ಇವರು ಏನಕ್ಕೆ, ಈಗ ಯಾರಾದ್ರೂ PG ಕಂಪ್ಲೀಟ್ ಆಗಿರೋರು 55% ಅಂಕಗಳನ್ನ ಪಡೆದಿದ್ರೆ ಮಾತ್ರ ಅವ್ರು ಏನಾಗ್ತಾರೆ, ಎಲಿಜಿಬಿಲಿಟಿ ಅಂತ ಬರ್ತಾರೆ. ಯಾವುದಕ್ಕೆ, ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟ್ SC ಮತ್ತೆ ST ಇತರ ಹಿಂದುಳಿದ ಅಭ್ಯರ್ಥಿಗಳು ಪ್ರವರ್ಗ 1A 2A 2B 3B ಅಂಡ್ 3B ವಿಕಲಚೇತನ, PWO, ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು 50% ಅನ್ನ ಪಡೆದಿದ್ರು ಕೂಡ ಇವರು ಏನಾಗ್ತಾರೆ, ಎಲಿಜಿಬಿಲಿಟಿನ ಪಡಿತಾ ಬರ್ತಾರೆ. 50% ಎಲಿಜಿಬಿಲಿಟಿನ ಪಡಿತಾ ಹೋಗ್ತಾರೆ. ಓಕೆ, ಅದನಂತರ ಇವರು ಸಮಾನಾದ ಪರೀಕ್ಷೆಗಳ ಸಾಮಾನ್ಯವಾಗಿ 55%, ಇನ್ನೊಂದು PhD ಅನ್ನ ಮಾಡಿದ್ರೆ, ಅವ್ರೇನಾದ್ರೂ PhD ನ ಮಾಡಿದ್ರೆ ಅವರು ಕೂಡ 50% ಇದ್ರೂ ಅವರು ಎಲಿಜಿಬಲ್ ನ ತಗೊಂತಾ ಹೋಗ್ತಾರೆ ಈ ಅಪ್ಲಿಕೇಶನ್ ಅಪ್ಲೈ ಮಾಡಲು. ಈ ಅಪ್ಲಿಕೇಶನ್ ಏನ್ ಮಾಡಲು, ಅಪ್ಲೈ ಮಾಡಲು. ಓಕೆ, ವಯೋಮಿತಿ. ಇಲ್ಲಿ ಯಾವುದೇ ಒಂದು ವಯೋಮಿತಿಯನ್ನ, ಗರಿಷ್ಠ ವಯೋಮಿತಿನ ಇಲ್ಲಿ ನೀಡಿಲ್ಲ. ಕರ್ನಾಟಕದ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ತೆಗೆದುಕೊಳ್ಳುವ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಯಾರು ಬೇಕಾದ್ರೂ ಇದನ್ನ ಅಟೆಂಡ್ ಮಾಡಬಹುದು, ಯಾವ್ದ್ರ ಬೇಕಾದ್ರೂ ಅಪ್ಲೈ ಮಾಡಬಹುದು. ಪರೀಕ್ಷಾ ಶುಲ್ಕ ಪಾವತಿಸುವ ವಿಧಾನ. ಪರೀಕ್ಷಾ ಶುಲ್ಕ ನೋಡಿದೆ, ಇಲ್ಲಿ ಯಾವುದು ಸಾಮಾನ್ಯ ವರ್ಗ ಮತ್ತೆ 2A 2B 3A 3Bಗೆ ಇವರು 1000 ರೂಪೀಸ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಪ್ರಯೋಗ 1 ಮತ್ತೆ ಅಂದ್ರೆ ಕೆಟಗರಿ 1 ಮತ್ತೆ SC ST PWDಗೆ ತೃತೀಯ ಲಿಂಗಿಯ ಅಭ್ಯರ್ಥಿಗಳಿಗೆ 700 ರೂಪಾಯಿಯನ್ನ ಚಾರ್ಜಸ್ನ ಇವರು ಶುಲ್ಕಗಳನ್ನ ಅಪ್ಲೈ ಮಾಡೋದಕ್ಕೆ ಕಟ್ಟಬೇಕಾಗುತ್ತೆ. ಓಕೆ, ಈ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ? ಈ ಪರೀಕ್ಷಾ ವಿಧಾನ ಯಾವತ್ತು ಪರೀಕ್ಷೆ ನಡೀತದೆ ಅಂದ್ರೆ 2/11/2025 ಫ್ರೀ ಡಿಫೈನ್ ಡೇಟ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕ, ಓಕೆ, ಕರ್ನಾಟಕದ ಒಂದು ಕನ್ನಡ ಜಯಂತಿ ಇರುತ್ತಲ್ಲ, ಕರ್ನಾಟಕ ರಾಜ್ಯೋತ್ಸವ ಇರುತ್ತಲ್ಲ, ಕರ್ನಾಟಕ ರಾಜ್ಯೋತ್ಸವದ ನೆಕ್ಸ್ಟ್ ಡೇ ಏನಾಗುತ್ತೆ, ಈ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ಈ ಒಂದು ಕೆಸೆಟ್ ಎಕ್ಸಾಮ್ ಅಲ್ಲಿ 2 ಪೇಪರ್ಸ್ ಇರ್ತವೆ. 2 ಪೇಪರ್ಸ್, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಅಂಡ್ ಪೇಪರ್ 2 ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದು 100 ಅಂಕಗಳಿಗೆ ಮಾಡ್ತಾ ಹೋಗ್ತಾರೆ. 100 ಅಂಕಗಳಂದ್ರೆ ಇಲ್ಲಿ 50 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ಗಳು. ಹಾಗಾದ್ರೆ ಎಷ್ಟು, 100 ಅಂಕಗಳಾಗ್ತವೆ. ಅಂದ್ರೆ 50 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಹಾಗಾದ್ರೆ 100 ಮಾರ್ಕ್ಸ್ಗೆ ಫಸ್ಟ್ ಪೇಪರ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪೇಪರ್ 200 ಇದಕ್ಕಿರುತ್ತೆ. ಸೆಕೆಂಡ್ ಪೇಪರ್ ಎಷ್ಟಕ್ಕಿರುತ್ತೆ, 200 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. ಇದು ಪ್ರಶ್ನೆಗಳು ಕಡ್ಡಾಯವಾಗಿ 100 ಕ್ವಶನ್ಸ್ ಇರುತ್ತೆ. ಈ 100 ಕ್ವಶನ್ ಇಂಟು 100 ಇಂಟು 200 ಆಗುತ್ತೆ. ಟೋಟಲ್ ಎಷ್ಟಾಯ್ತು ನಿಮಗೆ, 300 ಮಾರ್ಕ್ಸ್ಗೆ ಈ ಕೆಸೆಟ್ ಎಕ್ಸಾಮ್ ಆಯ್ತು. 300 ಮಾರ್ಕ್ಸ್ಗೆ ಈ ಕೆಸೆಟ್ ಎಕ್ಸಾಮ್ ಆಯ್ತು. 300 ಮಾರ್ಕ್ಸ್ಗೆ ಈ ಕೆಸೆಟ್ ಎಕ್ಸಾಮ್ ಆದ್ಮೇಲೆ ಈ 200 ಮತ್ತೆ 100 ಯಾವುದು ಹೋಗಾದ್ರೆ, ಪೇಪರ್ 1 ಸಾಮಾನ್ಯ ಪತ್ರಿಕೆ ಅಂತ ಕರೀತಾರೆ, ಜನರಲ್ ಪೇಪರ್ ಅಂತ ಕರೀತಾರೆ. ಪೇಪರ್ 2 ನಿಮ್ಮ ವಿಷಯದ ಸಂಬಂಧಿತ ಪತ್ರಿಕೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್. ಫಾರ್ ಎಕ್ಸಾಂಪಲ್, ನೀವು ಪೊಲಿಟಿಕಲ್ ಮೇಜರ್ ಇದ್ರೆ ಪೊಲಿಟಿಕಲ್ ಬಗ್ಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಹಿಸ್ಟ್ರಿ ಬಗ್ಗೆ ಇದ್ರೆ ಹಿಸ್ಟ್ರಿ ಮೇಜರ್ ಇರುತ್ತೆ. ಫಿಸಿಕ್ಸ್ ಇದ್ರೆ ಫಿಸಿಕ್ಸ್ ಮೇಜರ್ ಸೆಕೆಂಡ್ ಪೇಪರ್ ಆಗಿರುತ್ತೆ. ಅಥವಾ ನಿಮ್ದು ಕೆಮಿಸ್ಟ್ರಿ ಇದ್ರೆ ಕೆಮಿಸ್ಟ್ರಿ ಸೆಕೆಂಡ್ ಪೇಪರ್ ಇರುತ್ತೆ. ಅದರಲ್ಲೂ ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದು ಸೆಕೆಂಡ್ ಪೇಪರ್ ಅಲ್ಲಿ. ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗಳು ಸೆಕೆಂಡ್ ಪೇಪರ್ ಅಲ್ಲಿ ಬರ್ತಾ ಹೋಗ್ತವೆ. ಫಸ್ಟ್ ಪೇಪರ್ ಎಲ್ಲರಿಗೂ ಕಾಮನ್ ಇರುತ್ತೆ. ಈ ಫಸ್ಟ್ ಪೇಪರ್ ಅಲ್ಲಿ 50 ಪ್ರಶ್ನೆಗಳಿರ್ತವೆ ಅಂತ ಹೇಳಿದ್ರೆ, ಅದು 50 ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂದ್ರೆ ನೋಡಿ, 10 ಮಾಡ್ಯೂಲ್ಸ್ಗಳಿರ್ತವೆ. ನಿಮಗೆ 10 ಮಾಡ್ಯೂಲ್ಸ್ಗಳಿರ್ತವೆ. ಒಂದು ಮಾಡ್ಯೂಲ್ ಇಂದ ನಿಮಗೆ 5 ಕ್ವಶನ್ಸ್ ಬರ್ತವೆ. ಹಾಗೆ 10 ಮಾಡ್ಯೂಲ್ ಇಂದ ಎಷ್ಟು ಕ್ವಶನ್, 50 ಕ್ವಶನ್ಸ್ಗಳಾಗ್ತವೆ. ಓಕೆ, ಈ 50 ಕ್ವಶನ್ ಇಂಟು 2 ಮಾರ್ಕ್ಸ್ ಎಷ್ಟಾಯ್ತು, 100 ಮಾರ್ಕ್ಸ್ ಆಯ್ತು. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಾರು ಎಲ್ಲೆಡುತ್ತೀರಾ ಅಂದ್ರೆ ಎಲ್ಲೆಡುತ್ತೀರಾ. ಯಾಕಂದ್ರೆ ಈ ಒಂದು ಜನರಲ್ ಪೇಪರ್ ಇದೆಯಲ್ಲ, ಇದು 5 ಕ್ವಶನ್ಸ್ ಇದೆಯಲ್ಲ, ಈ 5 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಈ 5 ಕ್ವಶನ್ಸ್ ಗಳನ್ನ ನಾವು ಮಿನಿಮಮ್ ಅಂದ್ರೆ ಒಂದು 60% ಇದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಅಂದ್ರೆ
ಸ್ಪೆಸಿಫಿಕ್ ಪೇಪರ್ ಎಲ್ಲರೂ ಕ್ಲಿಯರ್ ಮಾಡ್ತಾರೆ, ಯಾಕಂದ್ರೆ ಅವರ ಓನ್ ಸಬ್ಜೆಕ್ಟ್ ಮದರ್ ಸಬ್ಜೆಕ್ಟ್ ಆಗಿರುತ್ತೆ, ಅದರಿಂದ ಎಲ್ಲರೂ ಕ್ಲಿಯರ್ ಮಾಡ್ತಾರೆ. ಬಟ್ ಈ ಜನರಲ್ ಪೇಪರ್ ಕ್ಲಿಯರ್ ಮಾಡೋದಿಲ್ಲ, ಇದೇ ಇಂಪಾರ್ಟೆಂಟ್. ಈ ಜನರಲ್ ಪೇಪರಲ್ಲಿ ಅತಿ ಹೆಚ್ಚು ಸ್ಕೋರ್ ಯಾರು ಮಾಡ್ತಾರೋ ಅವರು ಈ ಒಂದು ಏನಕ್ಕೆ KSET ಎಕ್ಸಾಮ್ನ ಪಾಸ್ ಮಾಡ್ತಾ ಬರ್ತಾರೆ. ಓಕೆ, ಸಾಮಾನ್ಯ ಪತ್ರಿಕೆ ಮತ್ತು ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ. ಈ ಒಂದು ಪೇಪರ್ 1 ಅಲ್ಲಿ ಏನಿದೆ ಅಂತ ಒಂದು ಸಿಲೆಬಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಪೇಪರ್ 1 ಸಿಲೆಬಸ್ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಅದಕ್ಕೆ ಒಂದು ಪ್ರಿಪ್ರೇಷನ್ ಮಾಡಬೇಕು ಅಂತ. ನೆಕ್ಸ್ಟ್ ಪೇಪರ್ 2 ನಿಮ್ಮ ಓನ್ ಪೇಪರ್, ಇದು ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಇದು ಪೇಪರ್ 2 ನಿಮ್ಮದು ಮಾರ್ಕ್ಸ್ ಆಗ್ತಾ ಬರುತ್ತೆ. ಎಲ್ಲರೂ ಪೇಪರ್ 2 ಚೆನ್ನಾಗಿ ಮಾಡ್ತಾರೆ, ಪೇಪರ್ 1 ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಈ ಪೇಪರ್ 1 ಬಗ್ಗೆ ಯಾವ ರೀತಿ ಒಂದು ಎಕ್ಸಾಮ್ಗಳಿಗೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಆಗಬೇಕು, ಇದಕ್ಕೊಂದು ಯಾವುದು ಸೋರ್ಸ್ ಇರೋದಿಲ್ಲ. ಅದರಿಂದ ಇದರ ಸೋರ್ಸ್ ಇರೋದಿಲ್ಲದರ ಪ್ರಭಾವದಿಂದ ಏನಾಗುತ್ತೆ, ಇದರ ಕ್ವಶನ್ಸ್ಗಳು ಅತಿ ಹೆಚ್ಚು ನಿಖರತೆಯಿಂದ ಇರ್ತವೆ. ಯಾವುದು ಸಿಲೆಬಸ್ ಅಂತಾನೆ ಕರೆಕ್ಟಾಗಿ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ನಾರ್ಮಲ್ ಸುಮ್ಮನೆ ಅಪ್ಲೈ ಮಾಡಿಬಿಡ್ತಾರೆ, ಅವ್ರು ಎಕ್ಸಾಮ್ ಬರೆಯೋದಿಲ್ಲ, ಸಿಲೆಬಸ್ ನೋಡೋದಿಲ್ಲ. ಇಲ್ಲಿ ತುಂಬಾ ಇಂಪಾರ್ಟೆಂಟು ಎಷ್ಟು ಪೋಸ್ಟ್ಗಳು ಇರ್ಬೋದು, ಎಷ್ಟು ಜನರು ಇಲ್ಲಿ ಅಭ್ಯರ್ಥಿಗಳು ಏನಾಗ್ತಾರೆ ಎಲಿಜಿಬಲ್ ತಗೊಂತಾರೆ ಅಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ 6%, ಓಕೆ 6% ಏನ್ ಮಾಡ್ತಾರೆ, ಈ ಒಂದು ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅದರಲ್ಲಿ 6% ಎಲಿಜಿಬಿಲಿಟಿ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಜನ ಏನಾದ್ರು ಇಲ್ಲಿ ಇದ್ರು ಅಂದ್ರೆ 1 ಲಕ್ಷ ಜನ ಇದ್ರೆ ಅದರಲ್ಲಿ 6,000 ಜನ ಎಲಿಜಿಬಿಲಿಟಿ ಪಡಿತಾ ಬರ್ತಾರೆ. ಓಕೆ, 1.5 ಲಕ್ಷ ಜನ ಇದ್ರು ಅಂದ್ರೆ ಅಲ್ಲಿ 9,000 ಜನ ಎಲಿಜಿಬಿಲಿಟಿನ ಪಡಿತಾ ಬರ್ತಾರೆ. 6% ಜನ ಏನ್ ಮಾಡ್ತಾ ಹೋಗ್ತಾರೆ, ರ್ಯಾಂಕಿಂಗ್ ಮುಖಾಂತರವಾಗಿ ಎಲಿಜಿಬಿಲಿಟಿನ ಕೊಡ್ತಾ ಹೋಗ್ತಾರೆ. ನೀವು ಮಾರ್ಕ್ಸ್ ತಗೊಂತಾ ಹೋದ್ರೆ ನಿಮ್ಮ ರ್ಯಾಂಕಿಂಗ್ ಸಿಗ್ತಾ ಹೋಗುತ್ತೆ. ಅದ್ರೊಳಗಡೆ ನಿಮಗೆ 6,000 ಜನರನ್ನ ಫಸ್ಟ್ ಇರೋರ್ನ ಏನ್ ಮಾಡ್ತಾರೆ ಎಲಿಜಿಬಿಲಿಟಿ ತಗೊಂತಾರೆ. ಇನ್ನ ಒಂದ್ ಮಿಕ್ಕದಂತರ್ನೆಲ್ಲ ಅವರು ಮತ್ತೆ ಎಕ್ಸಾಮ್ನ ಬರೀಬೇಕಾಗುತ್ತೆ. ಈ ರೀತಿ ಏನ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾ ಬರ್ತಾರೆ. 6,000 ಜನ ಎಲಿಜಿಬಿಲಿಟಿ ತಗೊಂತಾರೆ. 1 ಲಕ್ಷ ಜನ ಅಪ್ಲೈ ಮಾಡಿದ್ರೆ, 1.5 ಲಕ್ಷ ಜನ ಮಾಡಿದ್ರೆ 9,000 ಜನ, 2 ಲಕ್ಷ ಜನ ಮಾಡಿದ್ರೆ 12,000 ಜನ ಏನ್ ಮಾಡ್ತಾರೆ ಎಲಿಜಿಬಿಲಿಟಿನ ಕೊಡ್ತಾ ಹೋಗ್ತಾರೆ. ಓಕೆ ಓಕೆ ಗೈಸ್, ಇದು ಅರ್ಥ ಆಯ್ತಲ್ಲ. ಈ ರೀತಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ, ಈ ಒಂದು ಪೇಪರ್ 1 ಒಂದು ಸಿಲೆಬಸ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಪೇಪರ್ 1 ಸಿಲೆಬಸ್ ಅಲ್ಲಿ 10 ಮಾಡ್ಯೂಲ್ಸ್ ಬರ್ತವೆ. ಆ 10 ಮಾಡ್ಯೂಲ್ಸ್ ಯಾವ ಒಂದು ಸೋರ್ಸ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಬರ್ತಾ ಹೋಗ್ತವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ. ಜೈ ಹಿಂದ್.